ಚಂದ್ರಶೇಖರ್ ಅವರೇ, ಅನರ್ಹರನ್ನ ಇನ್ ಕೇಸ್ ಏನಾದ್ರೂ ಅರ್ಹರನ್ನ ಕೈ ಬಿಟ್ಟಿದ್ರೆ ಮತ್ತೆ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇದೆ. ಯಾಕೆ ಬೇಕು ರಾಜಕೀಯ? ಈ ಮಾನದಂಡ ಫಿಕ್ಸ್ ಮಾಡಿರೋದು ಕಾಂಗ್ರೆಸ್ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರದಲ್ಲೂ ಕೂಡ ಇದೆ ಸೇಮ್ ಆಲ್ಮೋಸ್ಟ್. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿ 135 ಜನ ಗೆಲ್ಸಿರೋ ತಪ್ಪಿಗೆ ಜನ ಬೇರೆ ಎಲ್ಲ ಕೆಲಸ ಬಿಟ್ಬಿಟ್ಟು ಇದು ನನ್ನ ಜಮೀನು ಅಂತ ಹೇಳಿ ಕೋರ್ಟ್ ಗಲಿಬೇಕು, ಇದು ನನ್ನ ಕಾರ್ಡು ಅಂತ ಹೇಳಿ ಕೋರ್ಟ್ ಗಲಿಬೇಕು, ನನಗೆ ಬದುಕಕ್ಕೆ ಅವಕಾಶ ಕೊಡಿಂದ ಕೋರ್ಟ್ ಗಲಿ. ಅದನ್ನ ತಾನೇ ಇವ್ರು ಮಾಡ್ತಿರೋದು. ವಕ್ಫ್ ಬೋರ್ಡ್ ಅಲ್ಲಿ ಇವ್ರೇನೋ ನೋಟಿಸ್ ಕಳಿಸ್ತಾರಂತೆ, ನನ್ ಜಮೀನು ಅಂತ ಡಾಕ್ಯುಮೆಂಟ್ ಎತ್ಕೊಂಡೋಗ್ಬೇಕಂತೆ. ಇವ್ರು ಕಿತ್ತಾಕ್ತಾರಂತೆ BPL ಕಾರ್ಡ್ ಇಂದ ನಾನು BPL ಕಾರ್ಡ್ ಹೋಲ್ಡರ್ ಅಂತೇಳಿ ಉತ್ಕೊಂಡೋಗಿ ಆಫೀಸ್ಗಳನ್ನ ಅಲಿಬೇಕಂತೆ. ಯಾವ ಕರ್ಮಕ್ಕೋಸ್ಕರ ನೋಡಿ. BPL ಕಾರ್ಡ್ಗಳು ಇವತ್ತೊಂದೇ ದಿವಸ ಆಗಿದ್ದಲ್ಲ. ಸಿದ್ದರಾಮಯ್ಯನವರು ಕಳೆದ ಬಾರಿ ಮುಖ್ಯಮಂತ್ರಿ ಆದಾಗ್ಲೂ ಕೂಡ ಇದೇ BPL ಕಾರ್ಡ್ಗಳಿದ್ವು. ಆವಾಗಲೂ ಕೂಡ ₹1 ಅಕ್ಕಿ ಕೊಟ್ಟೆ ಅಂತಿದ್ರಲ್ಲ, ₹1 ಅಕ್ಕಿ ಕೊಟ್ಟಿದ್ರಲ್ಲ, ಆ ₹1 ₹31 ಕೇಂದ್ರ ಸರ್ಕಾರದ್ದು. ₹1 ಬರೋಬ್ಬರಿ ಚೀಲ ದುಡ್ಡು ಇವ್ರು ಕೊಟ್ಟಿದ್ದು, ಇವ್ರದ್ದೇನು ಅಲ್ಲ. ನಾಚಿಕೆ ಫೋಟೋಗಳು ಹಾಕಿ ಕೂತ್ಕೊಂಡ್ರು ನೋಡಿ. ಆವತ್ತಿಗೆ ಮತ್ತೆ ಕಡಿಮೆ ಮಾಡ್ಲಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಬರ್ತಾ ಇದೆ, ಇವ್ರಿಗೆ ಕೊಡಕ್ ಯೋಗ್ಯತೆ ಇಲ್ಲ ಅಂದಾಗ ಇವಾಗ ಶುರುವಾಗಿದೆಯಲ್ಲ ಇದು. ಒಂದು ಯಾವುದಾದ್ರೂ ಮಾನದಂಡಗಳ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಎಕ್ಕಾಯಕಿ ಒಂದೇ ಸಾರಿ 22 ಲಕ್ಷ ಕುಟುಂಬ ಅಂತ ಹೇಳಿದ್ರೆ 27 × 4 1 ಕೋಟಿ ಜನದ್ದು ನಿಮ್ಗೆ ಡೆಮೋಗ್ರಫಿ ಚೇಂಜ್ ಆಗುತ್ತೆ, ನಿಮ್ಗೆ ಡಾಕ್ಯುಮೆಂಟ್ಗಳು ಚೇಂಜ್ ಆಗುತ್ತಾ? 1 ಕೋಟಿ ಜನದ್ದು ನಮ್ಮಲ್ಲಿ ಅರ್ಹರು ಇರ್ತಕ್ಕಂಥದ್ದು 2 ಕೋಟಿ, ಅದ್ರಲ್ಲಿ 1 ಕೋಟಿ ಜನ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಏನಾದ್ರು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಯಾರಾದ್ರು ಉತ್ತರ ಕೊಡ್ಬೇಕಾಗಿರೋದು? ಬಡ ರೈತ ತಾನೆ. ಅವಕಾಶ ಆಯ್ತು ಸರ್ ಪರಿಷ್ಕರಣೆಗೆ, ಕೇಳೋದಕ್ಕೆ ಪ್ರಶ್ನೆ ಅವ್ರಿಗೆ ಕೇಳೋದಿಲ್ಲ. ಬಿಜೆಪಿ ಸರ್ಕಾರ ಇರ್ತಾನು ಇತ್ತು ಅವಕಾಶ ಪರಿಷ್ಕರಣೆಗೆ. ನಿಮ್ಗೂ ಗೊತ್ತಿತ್ತು ಹಿಂಗೆಲ್ಲ ಅನರ್ಹರಿದ್ದಾರೆ ಅಂತ ಕೇಳ್ತಾ ಇರೋದು. ಯಾವ್ದಾದ್ರು ಒಂದು ಪ್ರಶ್ನೆಗೆ ಅಟ್ಲೀಸ್ಟ್ ಅವ್ರಿಗೆ ನೋಟಿಸ್ ಕೊಟ್ಟು ನೋಡಪ್ಪ ನೀನು ಜಾಸ್ತಿ ಆಗಿದೆ ಅಂತ ಏನು ಕೇಳ್ತಕ್ಕಂಥ ಪ್ರಾವಧಾನ ಇದೆಯಾ? ಇಲ್ವೇ ಇಲ್ಲ. ನೋಟಿಸ್ ಕೊಡ್ಬೇಕಾಗಿತ್ತು, ಕೊಡದಲ್ಲೇ ಅನರ್ಹರನ್ನ ಇಷ್ಟು ಜನ ತೋರಿಸ್ತಾ ಇದ್ರಿ. ಪ್ರತಿ ಜಿಲ್ಲೆಯಲ್ಲಿ ಇಷ್ಟು ಕೊಡ್ತಾ ಇದ್ರಿ. ಪ್ರತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ತೋರಿಸ್ತಾ ಇದ್ರಿ. ಅವರು ಯಾವ ರೀತಿ ಅವ್ರು ಅನರ್ಹರು ಹೇಳಿದ್ರು. ಈ ಮೊದಲು ಕೊಡ್ತಾ ಇದೆಲ್ಲ ಗ್ಯಾರಂಟಿಗಳು ಇರಬೇಕು, ಈ ಕೊಟ್ಟಿದ್ದ ಗ್ಯಾರಂಟಿಗಳನ್ನ ಡೋಂಗಿ ಏನೋ ರೀತಿಯಲ್ಲಿ ಮಾತಾಡ್ತಾ ಇದ್ರಲ್ಲ. ನಾನ್ ಕೇಳ್ತಾ ಇದ್ದೀನಿ, ನಾವು ಕೊಟ್ಟಂತ 7 kg 5 kg ಗಿಳಿಸಿದವ್ರು ಯಾರು ಮಹಾನುಭಾವರು? ಕೇಂದ್ರ ಸರ್ಕಾರದೋ ರಾಜ್ಯ ಸರ್ಕಾರದೋ ನಾವು ಅಧಿಕಾರಕ್ಕೆ ಬಂದಾಗ ಕೊಡ್ತಾ ಇದ್ದಂತದನ್ನ ಯಾಕೆ 2 kg ಇಳಿಸಿದ್ರಿ? ನೀವೇನಾದ್ರೂ ಮಾಡ್ತಾ ಇರ್ತಕ್ಕಂಥ ನಾವ್ 10 kg ಕೊಡ್ತೀವಿ ಅಂತ ಹೇಳಿದಾಗ ನಾವು ಅಕ್ಕಿ ಕೇಳಿದಾಗ ಕೊಡ್ಲಿಲ್ಲ. ಈಗ 10 kg ಅಲ್ಲಿ 5 kg ನಾವು ಕೊಡ್ತಾ ಇದ್ಬೇಕಾದ್ರೆ ಕೇಂದ್ರ ಸರ್ಕಾರ 5 ಕೋಟಿ ಕೊಡ್ತಾ ಇರುತ್ತೆ, ನಾವೆಲ್ಲ ಗಳಿದಿದ್ದೀವಾ? ನಾವು ನಿಮ್ನ ಕೇಳ್ತಾ ಇದ್ದು ಬೇರೆ ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ಜಾಗಗಳಲ್ಲಿ ನೀವು 10 kg ಅಕ್ಕಿಗಳನ್ನ ಕೊಡಿ, ಬಡವರಿಗೆ ಬೇಡ ಅಂತ ಹೇಳೋದಿಲ್ಲ. BPL ಕಾರ್ಡ್ ಅನ್ಯಾಯ ಆಗಿದ್ರೆ, ಯಾರು ಅರ್ಹರಿಗೆ ಕಿತ್ತಾಗಿದ್ರೆ, ಯಾರು ಅರ್ಹರಿಗೆ ಕಿತ್ತಾಗಿದೆ ತಹಶೀಲ್ದಾರ್ಗೆ ಎಂಪವರ್ ಮಾಡಿರ್ತಾರೆ. ಅವರ ದಾಖಲೆಗೆ ಸಮೇತ ಒಂದು ಅರ್ಜಿ ಸಲ್ಲಿಸಿದ್ದೆ ಆದ್ರೆ ಅವರ ರೀಇನ್ಸ್ಟೇಟ್ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತದೆ. 100% 100% ಹೇಳ್ತೀವಿ. ಕೇಳಿದ್ರೆ ಯಾವುದೇ ಅರ್ಹ ವ್ಯಕ್ತಿನ ಕಿತ್ತಾಕ್ತಕ್ಕಂಥ ಪ್ರಸಂಗ ನಮ್ಮ ಮುಂದೆ ಇಲ್ಲ. ಯಾರೇ ಬಿಜೆಪಿಯಿಂದ ರಾಜಕಾರಣ ಮಾಡೋದೇ ಆದ್ರೆ ಅವ್ರಿಗೆ ನೇರ ಉತ್ತರ ಕೊಡ್ತೇನೆ. 10,000 ಕೋಟಿ ರೂಪಾಯಿಗಳ ಮೀಸಲಿರ್ತಕ್ಕಂಥ ಇಂಥ ಅತ್ಯುತ್ತಮವಾದ ಯೋಜನೆಗಳನ್ನ 52,000 ಕೋಟಿ ರೂಪಾಯಿಗಳ ಗ್ಯಾರಂಟಿಗಳನ್ನ ಇವ್ರು ಯಾರೋ ರಾಜ್ಯದಲ್ಲಿ ಯಾರೋ ಒಂದು ರಾಜ್ಯದಲ್ಲಿ ಮಾಡಿದ್ದೇ ಆದ್ರೆ ನಾನು ಅವ್ರಿಗೆ ಸಲಾ ನಡೆಸಿದ್ದೇನೆ. ಇವರ ಬಡವರ ವಿರೋಧ ಇರ್ತಕ್ಕಂಥವ್ರು ಮತ್ತೆ ಸರಿ ಮಾಡ್ತಾರೆ ಸಂದರ್ಭದಲ್ಲಿ ಅದಕ್ಕೆ ರಚನಾತ್ಮಕ ಕೆಲಸ ಮಾಡಿದಿರಾ? ಅದರ ಡೋಂಗಿ ರಾಜಕಾರಣ ಮಾಡಿಕೊಂಡು ಕೇವಲ ಬಡವರ ಹೆಸರು ರಾಜಕಾರಣ ಮಾಡ್ತಾ ನಾವು ಹೇಗೆ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಅಂದ್ರೆ ಯಾಕೆ ಈ ಚರ್ಚೆ ಪಕ್ಷಾತೀತವಾಗಿ ಇರಬೇಕು ಅಂತ ನಾನು ಬಯಸ್ತೀನಿ ಅಂತಂದ್ರೆ, ಭಾರತೀಯ ಜನತಾ ಪಕ್ಷ ಇದ್ದಾಗ್ಲೂ ಕೂಡ ಇಲ್ಲಿರುವ ಅಕ್ರಮವಾದಂತಹ ಈ ಕಾರ್ಡ್ ಇದೆಯಲ್ಲ, ರೋಗ ಅದು ಅಕ್ರಮವಾದ ಕಾರ್ಡ್ ಇದೆಯಲ್ವಾ, ಡಿಸೀಸ್ ಅದು. ಡಿಪಾರ್ಟ್ಮೆಂಟ್ಗೆ ಯಾರದ್ದೋ ಹಕ್ಕನ್ನ ಯಾರೋ ಶ್ರೀಮಂತ ಕಿತ್ತಿನ್ನೋದಿತ್ತು ಅಂದ್ರೆ ಅದು ನಿಜಕ್ಕೂ ಸರಿಯಾದ ರೀತಿಯಲ್ಲಿ ಥರೋಗಿ ಇನ್ವೆಸ್ಟಿಗೇಟ್ ಆಗ್ಬೇಕು. ಆದ್ರೆ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಒಂದು ಏಜೆನ್ಸಿಗೆ ಇದಕ್ಕೋಸ್ಕರ ಡೆಪ್ಯೂಟ್ ಮಾಡಿದ್ರು. ಸುಮಾರು 8 ರಿಂದ 9 ಲಕ್ಷ ಕಾರ್ಡ್ಗಳು ಬೋಗಸ್ ಕಾರ್ಡ್ಗಳು ಅಂತ ಹೇಳಿ ಬಿಜೆಪಿ ಸರ್ಕಾರದಲ್ಲಿ ಆ ಏಜೆನ್ಸಿ ಸರ್ಕಾರಕ್ಕೆ ವರದಿ ಕೊಟ್ಟಿತ್ತು. ಆ ಸರ್ಕಾರಕ್ಕೆ ವರದಿ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಕ್ಯಾನ್ಸಲ್ ಮಾಡೋದಕ್ಕೂ ಮುಂದಾದ್ರು. ನಂತರ ಕಳೆದ ಎಲೆಕ್ಷನ್ ಹತ್ರ ಬರ್ತಿದ್ದ ಹಾಗೇನೆ ಮತ್ತೆ ಅದು ಬೇಡ, ಕಾಂಟ್ರವರ್ಸಿ ಆಗುತ್ತೆ, ಮತ್ತೆ ವೋಟರ್ಸ್ ಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ ಆ ಕಾರ್ಡ್ಗಳನ್ನ ರೀಇನ್ಸ್ಟೇಟ್ ಮಾಡಿದ್ರು. ಹೀಗಾಗಿ ಇದು ಕೇವಲ ಒಂದು ರೀತಿಯಲ್ಲಿ ಬಡವರ ಹಾಗೆ ರೈಟ್ ಟು ಫುಡ್ ಸೆಕ್ಯೂರಿಟಿ ಆಕ್ಟ್ ಇದೆ. ಯಾವುದೇ ಕಾರಣಕ್ಕೂ ಆಹಾರ ಅವ್ರದ್ದು ಹಕ್ಕಾಗುತ್ತೆ. ರೇಷನ್ ಕಾರ್ಡ್ ಈಸಿಯಾಗಿ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಕೋರ್ಟಿಗೆ ಹೋಯ್ತು ಅಂದ್ರೆ ಗೌರ್ಮೆಂಟ್ ಚಪ್ರಾಕಿ ಬರ್ಸುತ್ತೆ ಕೋರ್ಟ್, ಯಾವ ಸರ್ಕಾರನಾರು ಆಗಿರ್ಲಿ. ಫುಡ್ ಸೆಕ್ಯೂರಿಟಿ ಆಕ್ಟ್ ಅಷ್ಟು ಜೋರಾಗಿದೆ. ಇಲ್ಲಿ ಡಿಪಾರ್ಟ್ಮೆಂಟ್ ಸರಿ ಮಾಡಿರೋ ತೂತುಗಳು ಮುಚ್ಚಿದ್ರೆ ಇಲ್ಲಿ ಎಷ್ಟೋ ದುಡ್ಡು ಉಳಿಯುತ್ತೆ. ಈಗ ನೋಡಿ, ಈಗ ಏನಾಯ್ತು, ಯಾವುದು ಸೆಂಟ್ರಲ್ ಗೌರ್ಮೆಂಟ್ ಭಾರತ್ ಅಕ್ಕಿ ಅಂತ ಬಂತು.
19 ರೂಪಾಯಿ 1 kg ಅಕ್ಕಿ, 19 ರೂಪಾಯಿ. ಅದನ್ನ ಗೌರ್ಮೆಂಟೇ ಮಾರೋದು ಅಂತ ಆಯ್ತು. ನಂತರ ರೈಸ್ ಮಿಲ್ ಅವ್ರಿಗೆ ಕೊಟ್ಟು ಅದನ್ನೆಲ್ಲ ರೆಡಿ ಮಾಡಿ ನೀವೇ ಮಾರ್ಕೊಳ್ಳಿ ಅಂತಂದ್ರು. 19 kg ಅಕ್ಕಿನ ಸುಮ್ನೆ 2 ವ್ಯಾನ್ ಅನ್ನು ನಿಲ್ಸಿ ದೊಡ್ಡ ರಾಕೆಟ್ ಹೇಳ್ತಿದ್ದೀನಿ ನಾನು ಡಿಪಾರ್ಟ್ಮೆಂಟ್ ಅಲ್ಲಿ, 2 ಲಾರಿನಲ್ಲಿ ಸುಮ್ನೆ ಮಾರೋ ತರ ಮಾಡಿ ಅದೇ ಅಕ್ಕಿನ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದ್ರು. ಹೌದು. ಮತ್ತು ಆ ಅಕ್ಕಿನ ರಾಜ್ಯ ಸರ್ಕಾರ ಪರ್ಚೇಸ್ ಮಾಡ್ತು 34 ರೂಪಾಯಿ ಕೊಟ್ಟು. 34 ರೂಪಾಯಿ ಕೊಟ್ಟು ರಾಜ್ಯ ಸರ್ಕಾರ ಪರ್ಚೇಸ್ ಮಾಡ್ತು ಅದನ್ನ. ಸೇಮ್ ಅಕ್ಕಿನ, ಗೌರ್ಮೆಂಟ್ ಅಕ್ಕಿನ, ಸೆಂಟ್ರಲ್ ಗೌರ್ಮೆಂಟ್ ಅಕ್ಕಿನ ಸ್ಟೇಟ್ ಗೌರ್ಮೆಂಟ್ ಮಧ್ಯವರ್ತಿಗಳು, ದಲ್ಲಾಳಿಗಳು, ಫುಡ್ ಮಾಫಿಯಾ ಜೊತೆ ಸೇರ್ಕೊಂಡು ಅದನ್ನ 34 ರೂಪಾಯಿಗೆ ಮಾರಾಟ ಮಾಡಿದ್ರು. ಸರಿ, ದೊಡ್ಡ ರಾಕೆಟ್ ಅದು. ಅಂದ್ರೆ ಎಷ್ಟು ನೋಡಿ, ಇನ್ಫ್ಯಾಕ್ಟ್ ಮೀಡಿಯಾಗಳಲ್ಲೂ ಕೂಡ ನಾವು ಕೇವಲ ರಿಪಬ್ಲಿಕ್ ಅಂತ ಹೇಳೋದಿಲ್ಲ, ಅನೇಕ ಕನ್ನಡ ಮಾಧ್ಯಮಗಳು ಈ ರೇಷನ್ ಕಾರ್ಡ್ ಅಕ್ಕಿ ವಿಚಾರದಲ್ಲಿ ಎಷ್ಟೆಲ್ಲ ಗೋಲ್ಮಾಲ್ ಆಗ್ತಿದೆ ಅಂತ ಹೇಳಿ ಸಾಕಷ್ಟು ಸ್ಟಿಂಗ್ ಆಪರೇಷನ್ ಮಾಡಿದೀವಿ. ಒಂದು ಪರಿಷ್ಕರಣೆ ಬೇಕೇ ಬೇಕು ನಾಗೇಂದ್ರ ಸರ್. ಇದರಲ್ಲೂ ರಾಜಕೀಯ ಯಾಕೆ ಅಂತ ನಾನು ಕೇಳೋದು. ಈಗ ಇದನ್ನು ಗ್ಯಾರಂಟಿಗೂ ಲಿಂಕ್ ಮಾಡಲೇಬೇಕಾದ ಅನಿವಾರ್ಯತೆ ನಿಮ್ಗೆ ಹೆಂಗ್ ಕಾಣಿಸ್ತಿದೆ ಅಂತ? ಮೇಡಮ್, ಒಂದು ಮಾತನ್ನ ನಿಮಗೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಕಟ್ಟಡ ಕಾರ್ಮಿಕರ ಒಂದು ಕಾರ್ಡ್ಗಳಲ್ಲಿ ಸರಿಸುಮಾರು 2,46,000 ಬೋಗಸ್ ಕಾರ್ಡ್ಗಳು ಸಿಕ್ಕಿದೆ ರಾಜ್ಯದಲ್ಲಿ. ಹಾಗಾದ್ರೆ ಅಧಿಕಾರಿಗಳಿಗೆ ಈ ಕುಮ್ಮಕ್ ಕೊಡ್ತಾ ಇರ್ತಕ್ಕಂಥ ಸರ್ಕಾರಗಳು ಯಾವುವು ಅಂತಕ್ಕಂಥ ಮೊದಲಾಗಬೇಕಾಗುತ್ತೆ. ಉದಾಹರಣೆಗೆ ನನಗೆ ಇತ್ತೀಚಿನ ದಿನಗಳಲ್ಲಿ ಯಾವ ಒಂದು BPL ಕಾರ್ಡ್ಗಳು ರದ್ದಾಗ್ತಾ ಇದೆ, 10,000 ಜನ ಮಹಿಳೆಯರಿದ್ದಾರೆ. ಇವರೇನಂತ ಗ್ಯಾರಂಟಿ ಕೊಟ್ಟರು, ಭಾಗ್ಯಲಕ್ಷ್ಮಿ ಯೋಜನೆ ಅಡಿ ಯಾವುದೇ ಕಾರಣಕ್ಕೂ ನಿಮ್ಗೆ 2,000 ರೂಪಾಯಿ ಹಾಕ್ತೀನಿ ಅಂತಂದ್ರು. ಅವರೆಲ್ಲ ಕೂಡ ತಿರುಗಿ ಸರ್ಕಾರಿ ಕಚೇರಿಗಳಿಗೆ ಹೋಗ್ಬಿಟ್ಟು ಅಲ್ಲಿಂದ ನಮ್ಮ ಹತ್ರ ಕ್ಲೀನ್ ಚಿಟ್ ತಗೊಂಬಂದು ವಾಪಸ್ ತೋರಿಸಿದ್ರು ಕೂಡ ಆಯ್ತು ನಾವು ನೋಡ್ತೀವಿ ಅಂತಕ್ಕಂಥದ್ದನ್ನ ಇವರು ಹೇಳಿದ್ದಾರೆ. ಗೊತ್ತಾಗಲ್ಲ ಅವ್ರಿಗೆ ಯಾವುದೇ ರೀತಿ ಫಲಾನುಭವಿಗಳಾಗಿಲ್ಲ ಅವರು. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಹೊಸದಾಗಿ ಅಪ್ಲೈ ಮಾಡ್ಕೊಂಡಿರ್ತಕ್ಕಂಥ 1,78,000 ಹೊಸ ಕಾರ್ಡ್ಗಳು ಯಾವತ್ತು ಇಶ್ಯೂ ಮಾಡ್ತೀರಾ? ಇವತ್ತಿನವರೆಗೂ ಬಡವರು ನೀವು ಇಶ್ಯೂ ಮಾಡಿಲ್ವಲ್ಲ. ಅವ್ರ ಪರಿಸ್ಥಿತಿಗಳು, ಅವ್ರ ಮನೇಲಿ ಯಾವ್ದೊಂದು ಹೆಲ್ತ್ ಇಶ್ಯೂ ಇತ್ತು, ಅವ್ರ ಮನೇಲಿ ಯಾವ್ದೋ ಊಟ ತಿಂಡಿ ಇಲ್ದೇ ಇತ್ತು, ಅವ್ರ ಮನೇಲಿ ಯಾರಾದ್ರೂ ಗಂಡಸರು ತೀರ್ಕೊಂಡಿದ್ರು, ಆ ಕುಟುಂಬಗಳು ಈ ವಿಷಯ ಏನ್ ಮಾಡಿದ್ರೆ ನೀವು? ಈ ರೀತಿ ಲೋಪದೋಷಗಳು ಅನೇಕ ಇರೋದ್ರಿಂದ ಇವೆಲ್ಲ ಕೂಡ ಸರ್ಕಾರದ ಕುಮ್ಮಕ್ಕಿದೆ ಅಂತಕ್ಕಂಥದ್ದು ಒಂದಾದ್ರೆ, ಎರಡನೇದು ಈ ಸರ್ಕಾರ ಎಲ್ಲೋ ಒಂದು ರೀತಿ ಉಚಿತ ಯೋಜನೆಗಳಿಂದ ದಿವಾಳಿದಾರಿಗೆ ಹೋಗ್ತಾ ಇದೆ ಅಂತಕ್ಕಂಥ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹಿಮಾಚಲ ಪ್ರದೇಶದ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ತೆಲಂಗಾಣದಲ್ಲಿ ಮುಕ್ಕಾಲು ಬಡ್ಜೆಟ್ ಬರೀ ಉಚಿತಗಳಿಗೆ ಹೋಗ್ತಾ ಇದೆ. ನೀವು ಕೇವಲ ಸರ್ಕಾರಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಒಂದೇ ಒಂದು ವಿಚಾರದಲ್ಲಿ ಇವತ್ತಿಂತ ಕೆಲವು ಅವೈಜ್ಞಾನಿಕ ವಿಚಾರಗಳು ಕೂಡ ಇದರಲ್ಲಿ ಅಡಗಿದೆ. ಇಂತಹ ವಿಚಾರಗಳಿಂದಾನೇ ಇವತ್ತು ಈ ಪರಿಸ್ಥಿತಿಗಳಾಗ್ತಾ ಇರೋದು. ಹಾಗಾದ್ರೆ ಕಟ್ಟಡ ಕಾರ್ಮಿಕರ ವಿಚಾರದಲ್ಲಿ 2,46,000 ಬೋಗಸ್ ಕಾರ್ಡ್ಗಳು ಮಾಡಿದ್ದಾರು. ಇವೆಲ್ಲ ಕೂಡ ಸರ್ಕಾರದ ಕುಮ್ಮಕ್ಕಿನಿಂದಾನೇ ನಡೀತಾ ಇರ್ತಕ್ಕಂಥದ್ದು. ಇವರು ಇವೆಲ್ಲ ಮಾಡೋಂಗಿದ್ದಿದ್ರೆ ಚುನಾವಣೆಗಳ ಮುಂದೆನೇ ಮಾಡಬಹುದಿತ್ತಲ್ಲ. ಚುನಾವಣೆಗಳ ಮುಂದೆ ಇವರು 2013ರಲ್ಲಿ ಏನಂತ ಘೋಷಣೆ ಮಾಡಿದ್ರು ಅಂತಕ್ಕಂಥದ್ದು ಅವ್ರು ತಿಳ್ಕೋಬೇಕಿತ್ತಲ್ಲ. 2023ರಲ್ಲಿ ಏನ್ ಹೇಳಿದ್ರು ಅಂತಕ್ಕಂಥದ್ದು ಹೇಳ್ಬೇಕಿತ್ತಲ್ಲ. ಹಾಗಾದ್ರೆ ಇವತ್ತಿನ ಪರಿಸ್ಥಿತಿಯಲ್ಲೇ ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟೇನೆ. ಸರ್ಕಾರದಲ್ಲಿ ಹಣ ಇಲ್ಲ, ದಿವಾಳಿದಾರಿಗೆ ಹೋಗ್ತಾ ಇದೆ, ಮುಚ್ಕೋಬೇಕಾಗಿರ್ತಕ್ಕಂಥ ವಿಚಾರಗಳು ಅನೇಕ ಇರೋದ್ರಿಂದ ಈಗ ನೋಡಿ, ಯಾವ ಒಂದು ಕಾರ್ಡ್ಗಳನ್ನ ಕ್ಲೋಸ್ ಮಾಡಿದ್ರಲ್ಲ ಅವ್ರಿಗೆಲ್ಲ ದಿನನಿತ್ಯ ಅದೇ ರೇಷನ್ ತಿಂತಾ ಇದ್ರು ಅವರೆಲ್ಲ ಕೂಡ. ಅವ್ರಿಗೆಲ್ಲ ಇವತ್ತು ಅವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಸರಿಪಡಿಸ್ಕೊಳ್ಳೋಕೆ ಅವಕಾಶ ಕೊಟ್ಟಿದೆ ಹೊಸ ಕಾರ್ಡ್ಗಳೇ 1,78,000 ಹೊಸ ಕಾರ್ಡ್ಗಳೇ ನೀವು ಇಶ್ಯೂ ಮಾಡಿಲ್ವಲ್ಲ, ಅಪ್ಲೈ ಮಾಡಿರ್ತಕ್ಕಂಥ. ಮತ್ತೆ ನೀವು ತಗೊಂಡು ಈ ಕಾರ್ಡ್ಗಳನ್ನ ಯಾವತ್ತು ಇಶ್ಯೂ ಯಾವತ್ತು ನೀವು ಮಾಡ್ತೀರಾ? ಹಾಗಾದ್ರೆ ಇವೆಲ್ಲ ಹೇಳ್ಬೇಕಲ್ಲ.